ಹಾಯ್, ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸೆದ ನಂಟು ಕಥೆಯ 32ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಪ್ಪ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ, ಬಾಯ್ ಎಂದು ಹೊರಡಲು ಅನುವಾದವನನ್ನ ತಡೆದ ಪದ್ಮಿನಿ, ಅರೆ ಒಂದ್ ನಿಮಿಷ ಇರೋ ಅವಿ, ಆರಾಧ್ಯ ಕೂಡ ನಿನ್ ಜೊತೆ ಬರ್ತಾಳೆ ಎಂದವರು ತನ್ನ ಸೊಸೆಯನ್ನು ಕರೆದುಕೊಂಡು ಅವನ ಮುಂದೆ ನಿಲ್ಲಿಸಿದರೆ, ಆರಾಧ್ಯನ ಅವ್ರು ಯಾಕಮ್ಮ ಆಫೀಸ್ಗೆ ಬಂದು ಏನ್ ಮಾಡ್ತಾರೆ ಎಂದು ಆಶ್ಚರ್ಯದಿಂದ ಆರಾಧ್ಯಳತ್ತ ನೋಡಿ ಕೇಳಿದನು. ಅಯ್ಯೋ ದಡ್ಡ, ಅವಳು ನಿನ್ ಜೊತೆ ಆಫೀಸ್ಗೆ ಬರ್ತಾ ಇಲ್ಲ, ಅವಳ ಅಮ್ಮನನ್ನು ನೋಡೋಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾಳೆ. ಹೇಗಿದ್ರು ನೀನು ಆಫೀಸ್ಗೆ ಕಾರ್ನಲ್ಲಿ ತಾನೇ ಹೋಗೋದು, ಹಾಗೆ ಅವಳನ್ನು ಹಾಸ್ಪಿಟಲ್ ತನಕ ಬಿಟ್ಟು ಬಾ. ಸಾಧ್ಯ ಆದ್ರೆ ನೀನು ಅವಳ ಜೊತೆ ಹೋಗಿ ಅವಳ ಅಮ್ಮನ್ನ ನೋಡಿ ಮಾತಾಡಿಸು. ನಾನಂತೂ ಒಂದಿನನೂ ಅವರನ್ನು ನೋಡೋಕೆ ಹೋಗ್ಲಿಲ್ಲ, ಕನಿಷ್ಠ ಪಕ್ಷ ಅಳಿಯಾದ ನೀನಾದ್ರೂ ಹೋಗಿ ನೋಡ್ಕೊಂಡ್ ಬಾ, ಸ್ವಲ್ಪ ಸಮಾಧಾನ ಆದ್ರೂ ಆಗ್ಲಿ ಅವರಿಗೆ ಎಂದರು. ಹೌದವಿ, ನಿಮ್ಮಮ್ಮ ಹೇಳಿದ ಹಾಗೇನೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗು, ಒಂದು ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ. ಹಾಗೆ ಹೋಗ್ತಾ ಖಾಲಿ ಕೈಯಲ್ಲಿ ಹೋಗ್ಬೇಡ, ಫ್ರೂಟ್ಸ್ ಏನಾದ್ರೂ ತೆಗೊಂಡು ಹೋಗು ಎಂದಳು ಪೂರ್ಣಚಂದ್ರ. ಪರವಾಗಿಲ್ಲ ಮಾವ, ಅವ್ರು ಹೋಗ್ಲಿ, ನಾನು ಆಟೋದಲ್ಲಿ ಹೋಗ್ತೀನಿ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಎಂದು ಮೆಲುಧ್ವನಿಯಲ್ಲಿ ಹೇಳಿದವಳಿಗೆ ಅವನ ಸ್ವಭಾವ ಚೆನ್ನಾಗಿಯೇ ತಿಳಿದಿದೆ ಅಲ್ಲವೇ. ನೀನು ಸುಮ್ಮನಿರಮ್ಮ, ತೊಂದ್ರೇನೂ ಇಲ್ಲ, ಏನೂ ಇಲ್ಲ, ಹೆಂಡ್ತಿನ ಜೊತೆಗೆ ಕರ್ಕೊಂಡು ಹೋಗೋದ್ರಲ್ಲಿ ತೊಂದರೆ ಏನ್ ಬಂತು ಎಂದ ಪದ್ಮಿನಿ ಅವರು, ಅವಿ ಕರ್ಕೊಂಡು ಹೋಗವಳನ್ನ ನಿನ್ ಜೊತೆ ಎಂದಿದ್ದರು. ತಾಯಿಯ ಮಾತಿಗೆ ಎದುರುತ್ತರ ಕೊಡಲಾಗದೆ ಮೌನವಾಗಿ ಒಪ್ಪಿಕೊಂಡವನು ಮುಂದೆ ನಡೆದರೆ ಅತ್ತೆಯ ಕಡೆಗೊಂದು ಮುಗುಳು ನಗೆ ಬೀರಿ ಗಂಡನನ್ನ ಹಿಂಬಾಲಿಸಿದಳು ಆರಾಧ್ಯ. ಈಗ ಹೇಗಿದ್ದಾಳೆ ಅತ್ತೆ ಎಂದು ಜಾನಕಿ ಅವರ ಪಕ್ಕ ಕುಳಿತು ಕೇಳಿದನು ಅವಿನ್. ಅವನ ಈ ಮಾತು ತೋರಿಕೆಯ ಮಾತಷ್ಟೇ ಎಂಬುವುದು ಅವಳಿಗೂ ತಿಳಿದಿದೆ. ಆದರೆ ತಮ್ಮಿಬ್ಬರ ವಿಷಯ ಆ ಹಿರಿ ಜೀವಕ್ಕೆ ತಿಳಿದಿಲ್ಲವಲ್ಲ. ಹಾಪ, ಈಗ ಸ್ವಲ್ಪ ಆರಾಮಾಗ್ತಿದೆ, ಸುಧಾರಿಸಿಕೊಂಡಿದ್ದೀನಿ, ನೀನು ಹೇಗಿದ್ದೀಯಾ, ಮನೆಯಲ್ಲಿ ಅಪ್ಪಮ್ಮ ಎಲ್ರೂ ಆರಾಮ ಎಂದು ಕೇಳಿದವರ ಕಣ್ಣುಗಳು ಆರಾಧ್ಯಳ ಕಡೆ ಹೊರಳಿದವು. ಆರಾಧ್ಯ, ನೀನ್ ಯಾಕಮ್ಮ ಅಲ್ಲೇ ನಿಂತಿದ್ಯಾ, ಬಾ ನನ್ನ ಪಕ್ಕ ಕೂತ್ಕೊ ಎಂದವರ ಮಾತಿಗೆ ನಿರಾಶೆ ಮಾಡದೆ ಅವರ ಬಳಿ ಬಂದು ಕೂತವಳು ಅವರ ತಲೆಯನ್ನು ನೇವರಿಸುತ್ತಾ, ಅಮ್ಮ ನಿನಗಿಲ್ಲೇನು ಸಮಸ್ಯೆ ಇಲ್ಲ ತಾನೆ, ಟೈಮ್ಗೆ ಊಟ ತಿಂಡಿ ಮಾಡ್ತಾ ಇದ್ದೀಯಲ್ವಾ ಎಂದು ಆಸ್ತೆಯಿಂದ ಕೇಳಿದಳು. ನೀನ್ ಯಾಕಮ್ಮ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತೀಯಾ, ನಾನೀಗ ಮುಂಚಿನ ಥರ ಇಲ್ಲ, ಸುಧಾರಿಸಿಕೊಂಡಿದ್ದೀನಿ, ಇಷ್ಟು ಒಳ್ಳೆ ಆಸ್ಪತ್ರೆಗೆ ಸೇರಿಸಿದ್ದೀಯಾ, ಇಲ್ಲಿನ ಡಾಕ್ಟ್ರು ಕೂಡ ತುಂಬ ಒಳ್ಳೆಯವರು, ಅದರಲ್ಲೂ ನಾನು ಒಂದು ಹೊತ್ತು ತಿನ್ನದೆ ಹೋದ್ರೂ ಮಗಳ ಥರ ನನಗೆ ಗದರಿಸಿ ತಿನ್ನಿಸೋ ನರ್ಸ್ ಇದ್ದಾರೆ, ಆ ಹುಡುಗಿನೂ ಹೆಚ್ಚು ಕಡಿಮೆ ನಿನ್ನ ವಯಸ್ಸಿನವಳೆ, ಅವಳನ್ನು ಕಂಡಾಗೆಲ್ಲ ನೀನೇ ಜ್ಞಾಪಕಕ್ಕೆ ಬರ್ತೀಯ ಎಂದವರ ಕಣ್ಣುಗಳು ತುಂಬಿ ಬಂದಿದ್ದವು. ತಾಯಿ ಮಗಳ ಬಾಂಧವ್ಯದ ಮಧ್ಯೆ ತಾನು ಅಡ್ಡದೀಪ ಆಗುವುದು ಬೇಡ ಎಂದುಕೊಂಡವನು, ಅತ್ತೆ ನೀವು ಆರಾಧ್ಯ ಮಾತಾಡ್ತಾ ಇರಿ, ನಾನು ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡಿ ಬರ್ತೀನಿ ಎಂದವನೇ ಅಲ್ಲಿಂದ ಹೊರ ಹೋದನು. ಅವನು ಹೋದ ನಂತರ ಮಗಳ ಕಡೆ ತಿರುಗಿದವರು, ಆರಾಧ್ಯ, ನಾನು ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಎಂದವರಿಗೆ, ಮಾತಾಡಮ್ಮ, ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀಯ ಎಂದು ಕೇಳಿದವಳಿಗೆ ತಾಯಿ ಯಾವುದರ ಬಗ್ಗೆ ಮಾತನಾಡಲು ಪೀಠಿಕೆ ಹಾಕುತ್ತಿದ್ದಾಳೆ ಎನ್ನುವ ಸಣ್ಣ ಸೂಚನೆಯೂ ಇಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆಗೆ ನನ್ನನ್ನು ಸೇರಿಸಿ ಇಷ್ಟೊಂದೊಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದೆಯಲ್ಲ, ಇದಕ್ಕೆ ಹಣ ಎಲ್ಲಿಂದ ಬಂತು, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ ನಿನ್ನ ತಾಯಿನ, ಒಂದು ಹೊತ್ತಿನ ಮೆಡಿಸಿನ್ ಖರೀದಿ ಮಾಡೋಕ್ಕೂ ಒದ್ದಾಡ್ತಾ ಇದ್ದವಳು ನೀನು, ಹಾಗಿದ್ದಾಗ ಇಷ್ಟು ದೊಡ್ಡ ಆಸ್ಪತ್ರೆಗೆ ಕಟ್ಟೋಕೆ ಹಣ ಎಲ್ಲಿಂದಮ್ಮ ತಂದೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರ ಏನು ಕೊಡಬೇಕೆಂದು ತಿಳಿಯದೆ ತಬ್ಬಿಬ್ಬಾದಳು. ತದನಂತರ ಸುಧಾರಿಸಿಕೊಂಡವಳು, ಅಮ್ಮ ನಿನ್ನನ್ನು ಈ ಹಾಸ್ಪಿಟಲ್ಗೆ ಸೇರಿಸಿದವಳು ನಾನಲ್ಲ, ಅವಿನ ಅವರು, ಡಾಕ್ಟರ್ ಅವರಿಗೆ ಪರಿಚಯದವರು, ಅವರೇ ಇಲ್ಲಿ ಮಾತಾಡಿ ನಿನ್ನನ್ನು ಅಡ್ಮಿಟ್ ಮಾಡಿ ಫೀಸ್ ಕಟ್ಟಿರೋದು, ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ಅವರದ್ದೇ ಎಂದವಳು ಅವನನ್ನ ತಾಯಿಯ ಮುಂದೆ ಎತ್ತರದ ಸ್ಥಾನದಲ್ಲಿಟ್ಟು ನುಡಿದಳು. ಅವಳ ಮಾತು ಕೇಳಿ ಖುಷಿಗೆ ಕಮ್ಮನಿ ಮಿಡಿದಳು ಜಾನಕಿ. ಸಾರ್ಥಕ ಆಯಿತು ಕಣೆ ಆರಾಧ್ಯ, ನಿನ್ನನ್ನು ಅವಿನಂತ ಚಿನ್ನದಂತ ಹುಡುಗನಿಗೆ ಮದುವೆ ಮಾಡಿ ಕೊಟ್ಟಿದ್ದಕ್ಕೂ, ಎಷ್ಟು ಒಳ್ಳೆ ಮನಸ್ಸು ಅವನದ್ದು ಎಂದವರ ಗಂಟಲು ಉಬ್ಬಿ ಬಂದರೆ ಅವರ ಮಾತಿಗೆ ನಿರ್ಜೀವ ನಗು ನಕ್ಕಳು ಆರಾಧ್ಯ. ಡಾಕ್ಟರ್, ಈಗ ಹೇಗಿದೆ ಅವರ ಆರೋಗ್ಯದ ಸ್ಥಿತಿ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ
ಎಂದು ಕೇಳಿದವನಿಗೆ, ಬರಿ ಮಾಡಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಅಂತ ನಾನು ಅವತ್ತೇ ಹೇಳಿರಲಿಲ್ವಾ? ನಿಮ್ಮತ್ತೆ ಇನ್ನೊಂದು 2 ತಿಂಗಳಲ್ಲೇ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಾರೆ. ಅವಳು ಹುಷಾರಾಗ್ತಾ ಇದ್ದ ಹಾಗೆ ನೀವು ಅವರನ್ನು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಬಹುದು ಎಂದು ನುಡಿದರು ಆ ಡಾಕ್ಟರ್. ಅವರ ಮಾತು ಕೇಳಿ ಅವನಿಗೆ ಎಲ್ಲಿಲ್ಲದ ಖುಷಿಯಾಗಿತ್ತು. ಇನ್ನೊಂದೆರಡು ತಿಂಗಳಲ್ಲಿ ತಮ್ಮ ನಾಟಕಕ್ಕೆ ಸಂಪೂರ್ಣ ತೆರೆ ಎಳೆದು ಬಿಡಬಹುದನ್ನುವ ಖುಷಿ ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅಲ್ಲೂ ಅವನದ್ದು ಸ್ವಾರ್ಥ ಗುಣವೇ ಗೆದ್ದಿತ್ತು. ಕೊನೆಗೂ ಆಕಾಶ್ ಬಹುದಿನಗಳಿಂದ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತ್ತು. ಕಂಡ ಕನಸು ನನಸಾಗುತ್ತಿರುವ ಸಂಭ್ರಮದಲ್ಲಿ ತೇಲಾಡುತ್ತಿದ್ದನು ಹುಡುಗ. ಅವರಿಬ್ಬರ ಮದುವೆಯ ಏರ್ಪಾಡನ್ನು ದೇವಸ್ಥಾನದ ಮಂಟಪವೊಂದರಲ್ಲಿ ಮಾಡಿದ್ದರು. ಪೂರ್ಣಚಂದ್ರ ಮತ್ತು ಪದ್ಮಿನಿಯವರೇ ಮುಂದೆ ನಿಂತು ಅವರಿಬ್ಬರ ಮದುವೆಯ ಪೂರ್ತಿ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಅವರಿಬ್ಬರಿಗೂ ಅವರ ಮದುವೆಯನ್ನು ಅದ್ಧೂರಿಯಾಗಿ ಮಾಡುವ ಮನಸ್ಸಿತ್ತು. ಆಕಾಶ್ ಕೂಡ ಅದಕ್ಕೊಪ್ಪಿದ್ದನು. ಆದರೆ ಸ್ವಾಭಿಮಾನಿಯಾದ ಅಂಜಲಿಯ ಮನಸ್ಸು ಆ ವಿಚಾರಕ್ಕೆ ಒಪ್ಪಲಿಲ್ಲ. ಪ್ರೀತಿಸಿದ ಹುಡುಗನ ಕೈ ಹಿಡಿಯುವ ಭಾಗ್ಯ ಎಷ್ಟು ಜನರಿಗಿದೆ? ಅದರಲ್ಲೂ ಆಕಾಶ್ನಂಥ ಒಳ್ಳೆಯ ಮನಸ್ಸಿರುವ ಹುಡುಗ ಸಿಗಬೇಕಾದರೂ ಪುಣ್ಯ ಮಾಡಿರಬೇಕು. ಯಾವಾಗಲೂ ಸಿಡಿಸಿಡಿಯಾಗಿರುತ್ತಿದ್ದ ಹುಡುಗಿ ಇಂದು ನಾಚಿಕೆಯ ಮುದ್ದೆಯಾಗಿ ಬಿಟ್ಟಿದ್ದಾಳೆ. ಕೆಂಪು ಮಿಶ್ರಿತ ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಒಂದೆರಡು ಚಿನ್ನದ ಸರವನ್ನು ಹಾಕಿ ಸರಳವಾಗಿ ತಯಾರಾಗಿದ್ದಳು ಅಂಜಲಿ. ಕೊನೆಗೂ ಇಬ್ಬರ ಬಹುದಿನದ ಬಯಕೆ ಈಡೇರಿತ್ತು. ಅಗ್ನಿಸಾಕ್ಷಿಯಾಗಿ ಅಂಜಲಿಯನ್ನ ವಿವಾಹ ಆಗಿದ್ದನು ಆಕಾಶ್. ತನ್ನ ಕೊರಳಿಗೆ ಅವನು ಮಾಂಗಲ್ಯ ಕಟ್ಟುವ ಸಂದರ್ಭದಲ್ಲಿ ಏನೋ ಮಿಂಚು ಸಂಚಾರ ಆದ ಹಾಗಾಗಿತ್ತು ಹುಡುಗಿಗೆ. ಕಣ್ಣು ಮುಚ್ಚಿ ಕೊರಳು ಒಡ್ಡಿದಳು. ಇಬ್ಬರ ಮುಖದಲ್ಲೂ ಹರ್ಷ ತುಂಬಿ ತುಳುಕುತ್ತಿತ್ತು. ವಧುವರರಿಬ್ಬರು ಹಿರಿಯರಾದ ಪೂರ್ಣಚಂದ್ರ ಮತ್ತು ಪದ್ಮಿನಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಕಂಗ್ರಾಟ್ಸ್ ಸಂಜು, ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನಾದರೂ ನಿನ್ನ ಜೀವನದಲ್ಲಿ ಹೊಸತನ ಬರಲಿ. ನಿನ್ನ ಆತ್ಮೀಯ ಗೆಳತಿಯಾಗಿ ಇಷ್ಟು ಮಾತ್ರ ನಾನು ಹಾರೈಸಬಲ್ಲೆ ಎಂದು ಆಸ್ಥೆಯಿಂದ ನುಡಿದವಳನ್ನು ಬಿಗಿದಪ್ಪಿದ ಅಂಜಲಿ, ಥ್ಯಾಂಕ್ಸ್ ಅ ಲಾಟ್ ಕಣೆ. ನನ್ನ ಹಾರೈಕೆನೂ ಅದೇ, ನಿನ್ನ ಲೈಫ್ನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗಲಿ. ನಿಮ್ಮಮ್ಮ ಬೇಗ ಹುಷಾರಾಗಿ ನೀನು ನಿನ್ನ ಲೈಫ್ನ ನೋಡ್ಕೊಳ್ಳೋದರಾಗಲಿ ಎಂದವಳ ಕಣ್ಣುಗಳು ತುಂಬಿದರೆ ಆರಾಧ್ಯಳ ಮನಸ್ಸು ತುಂಬಿ ಬಂದಿತ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ, ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ಟೆ. ಗ್ರೇಟ್ ಕಣೋ ನೀನು ಎಂದವನು ಗೆಳೆಯನ ಕೈ ಕುಲುಕಿದರೆ, ಮತ್ತೆ ನನ್ನ ನೀನು ಸುಮ್ಮನೆ ಅಂತ ಅಂದ್ಕೊಂಡ್ಯಾ? ನಾನು ಹೇಳಿರ್ಲಿಲ್ವಾ ಅಂಜಲಿ ಒಂದಲ್ಲ ಒಂದಿನ ನನ್ನ ಪ್ರೀತಿನ ಒಪ್ಪಿಕೊಂಡು ನನ್ನನ್ನು ಮದುವೆ ಆಗೇ ಆಗ್ತಾರೆ ಅಂತ? ಇವತ್ತು ನೋಡು, ಅದು ಪ್ರೂವ್ ಆಗೋಯ್ತು. ಅದಕ್ಕೆ ಕಣೋ ಹೇಳೋದು, ಪ್ರೀತಿಗೆ ಅಗಾಧವಾದ ಶಕ್ತಿ ಇದೆ ಅಂತ ಎಂದು ಗೆಳೆಯನ ಮೈಂಡ್ ಸೆಟ್ ಬದಲಾಯಿಸಲು ನೋಡಿದನು. ಆದರೆ ಅವನ ಮಾತು ಕೇಳಿ ಅಸಡ್ಡೆಯಿಂದ ಕಂತೇಲಿಸಿದವನು, ಅದೆಲ್ಲ ನಂಗೆ ಅರ್ಥ ಆಗಲ್ಲ, ನೀನು ಅದರ ಬಗ್ಗೆ ಲೆಕ್ಚರ್ ಕೊಡೋದು ಬೇಕಾಗಿಲ್ಲ. ಮದುವೆ ಆಗಿದೆಯಾ, ಹೆಂಡತಿ ಜೊತೆ ಖುಷಿಯಾಗಿರು, ಚೆನ್ನಾಗಿರು ಎಂದು ನಗುತ್ತಾ ನುಡಿದವನ ಮಾತಿಗೆ ತಾನು ಮುಗುಳು ನಕ್ಕನು ಆಕಾಶ್. ತದನಂತರ ಆಕಾಶ್ನ ಜೊತೆ ಕಾರು ಏರಿ ಹೊರಟಳು ಅಂಜಲಿ. ಅವಳನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಒಳಗೊಳಗೆ ಅದೆಷ್ಟು ಒದ್ದಾಡಿದಳು ಆರಾಧ್ಯ. ಆರಾಧ್ಯ, ನಿನ್ನ ತಂಗಿ ಇನ್ನು ಮುಂದೆ ನಮ್ಮ ಜೊತೆನೇ ನಮ್ಮ ಮನೇಲಿ ಇರ್ಲಮ್ಮ. ಹೇಗಿದ್ರು ಅಂಜಲಿ ಈಗ ಮದುವೆ ಆಗಿ ಹೊರಟೋದ್ಲಲ್ಲ, ಈಗ ಯಾರಿದ್ದಾರೆ ಅವಳನ್ನು ನೋಡ್ಕೊಳ್ಳೋಕೆ ಎಂದು ವಿಚಾರಿಸಿದ ಪದ್ಮಿನಿ ಅವರಿಗೆ, ಪರವಾಗಿಲ್ಲತ್ತೆ, ಅವಳನ್ನು ನಾನು ಹಾಸ್ಟೆಲ್ಗೆ ಸೇರಿಸಿದ್ದೀನಿ. ಅವಳಲ್ಲೇ ಇರ್ತಾಳೆ. ಸುಮ್ಮನೆ ಮನೇಲಿದ್ದರೆ ನಿಮಗೇನೆ ತೊಂದರೆ, ಅಲ್ಲಾದರೆ ಓದ್ಕೊಂಡು ಅವಳು ಪಾಡಿಗಿರ್ತಾಳೆ ಎಂದವಳ ಉದ್ದೇಶವೇ ಬೇರೆ ಇತ್ತು. ಯಾರಿಗೂ ಹೊರೆಯಾಗಲು ಬಯಸುವವಳಲ್ಲ ಹುಡುಗಿ. ಯಾಕಮ್ಮ, ವಯಸ್ಸಿಗೆ ಬಂದ ಹುಡುಗಿನ ಎಲ್ಲೆಲ್ಲೋ ನಿಲ್ಲಿಸೋದು, ನಮ್ಮನೆ ಇರಲಿಲ್ವಾ ಎಂದವರು ತದನಂತರ ಸರಿನಮ್ಮ, ನಿನ್ನಿಷ್ಟ ಎಂದು ಸುರಿದರು ಪೂರ್ಣಚಂದ್ರ. ಅಪ್ಪ ಅಮ್ಮ ನೀವು ಹೋಗಿರಿ, ನಾವು ನಿಮ್ಮ ಹಿಂದೆ ಇನ್ನೊಂದು ಕಾರ್ನಲ್ಲಿ ಬರ್ತೀವಿ ಎಂದವನು ತಂದೆ ತಾಯಿಯನ್ನು ಕಳಿಸಿ ಅಲ್ಲಿಂದ ಮಡದಿಯ ಜೊತೆ ಬೇರೊಂದು ಕಾರ್ನಲ್ಲಿ ಮನೆಗೆ ಬಂದನು. ಅದಾಗಲೇ ತಣ್ಣಗಿನ ಕುಳಿರ್ಗಾಳಿ ಬೀಸಲು ಆರಂಭಿಸಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಮರೆಯಾಗಿದ್ದವು. ಮಳೆ ಬರುವ ಸೂಚನೆ ಆಗಲೇ ಕಂಡಿತ್ತು. ಕೋಣೆಯೊಳಗೆ ದಾಪು ಕಾಲಿಟ್ಟವಳೆ ಹರಿಬರಿಯಿಂದ ತನ್ನ ಮೈಮೇಲಿದ್ದ ಒಡವೆಗಳನ್ನು ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲಿಟ್ಟಳು. ಅಷ್ಟರಲ್ಲೇ ಅವಿನ್ ಕೂಡ ಒಳಬಂದು ಕೈಗೆ ಕಟ್ಟಿದ್ದ ವಾಚನ್ನು ಅವಳ ಬಳೆಗಳ ಪಕ್ಕವೇ ಇಟ್ಟವನು. ಅದೇಕೋ ಕನ್ನಡಿಯ ಮೇಲೆ ಪ್ರತಿಫಲಿಸುತ್ತಿದ್ದ ಅವಳ ಚಿತ್ರದ ಮೇಲೆ ಅವನ ಕಣ್ಣು ಹೋಗಿದ್ದವು. ಮೈ ಮೇಲೆ ಮಾಂಗಲ್ಯ ಸರವೊಂದನ್ನು ಬಿಟ್ಟರೆ ಬೇರಾವ ಒಡವೆಯೂ ಇಲ್ಲ. ದುಂಡಗಿನ ಮುಖದಲ್ಲಿ ಸೂರ್ಯಚಂದ್ರರಂತೆ ಪ್ರಜ್ವಲಿಸುತ್ತಿದ್ದ ಆ ಎರಡು ಕಣ್ಣುಗಳು, ಅವಳ ಪುಟ್ಟ ತುಟಿ ಮೈಮಾಟ ಅವನನ್ನು ಸೆಳೆದಿದ್ದವು. ಕಣ್ಣು ಮುಚ್ಚದೆ ಅವಳನ್ನೇ ನೋಡತೊಡಗಿದನು. ಅವನ ಆ ನೋಟ ಕಂಡು ತಲೆ ತಗ್ಗಿಸಿ ನಿಂತಳು ಹುಡುಗಿ. ಅಷ್ಟರಲ್ಲಿ ಮೋಡ ಕವಿದ ಆಕಾಶದಿಂದ ಸಿಡಿಲೊಂದು ಅಪ್ಪಳಿಸಿತ್ತು. ಅದರ ಆ ಭಯಾನಕ ಸದ್ದಿಗೆ ಹೆದರಿ ಗುಬ್ಬಿ ಮರಿಯಂತೆ ಅವನನ್ನು ಅಪ್ಪಿಕೊಂಡು ಬಿಟ್ಟಳು. ಮೊದಲೇ ಅವಳ ಗುಂಗಿನಲ್ಲಿ ಕಳೆದು ಹೋಗಿದ್ದ ಹುಡುಗನಿಗೆ ಬೇರಾವುದರ ಪರಿವೇ ಇಲ್ಲ. ಅವಳನ್ನು ತನ್ನೆದೆಯೊಳಗೆ ಹುದುಗಿಸಿದವನು ಮೆಲ್ಲಗೆ ಆಲಿಂಗಿಸಿದನು. ಅಷ್ಟರಲ್ಲಿ ಹೊರಗಡೆಯಿಂದ ಜೋರಾಗಿ ಮಳೆಗಾಳಿ ಬೀಸಲು ಆರಂಭಿಸಿತು.
ಬೆಚ್ಚಗಿನ ಗೂಡಿನೊಳಗೆ ಹಕ್ಕಿಯನ್ನು ಮುದುಡಿ ಕೂರುವಂತೆ ಅವನನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು ಆರಾಧ್ಯ. ಇಬ್ಬರಿಗೂ ವಾಸ್ತವದ ಅರಿವೇ ಇಲ್ಲ. ಮುಂದುವರಿಯುವುದು.